ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ. ಏನಂತಂದರೆ ಶ್ರೀ ವಿಶ್ವ ವಸು ನಾಮ ಸಂವತ್ಸರದ 2025 ಮತ್ತು 26ನೇ 12 ರಾಶಿಯಲ್ಲಿ ಇದು 4ನೇ ರಾಶಿ ಕನ್ಯಾ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಕನ್ಯಾ ರಾಶಿಯವರು ಲಾಟ್ರಿ ಮೇಲೆ ಲಾಟ್ರಿ ಅಂತ ತಿಳ್ಕೊಂಬಿಡಿ. ಅಂತಂದರೆ ಇಷ್ಟು ದಿನ ನೀವೇನು ಕಷ್ಟ ಅನ್ನೋದು ಪಟ್ಟಿದ್ರೋ ಅದಕ್ಕೆ ಉತ್ತಮವಾದಂಥ ಫಲಕಾರಿಯಾದಂಥ ಯೋಗ ಅನ್ನೋದು ನಿಮಗೆ ಈ ವರ್ಷ ಕೂಡಿ ಬಂದಿದೆ. ತುಂಬಾ ಶ್ರೇಷ್ಠವಾಗಿದೆ. ಅಂತಂದರೆ ನಿಮಗೆ ಈ ವರ್ಷ 2025ರಿಂದ 26ರವರೆಗೂ ಗುರುಬಲ ಅನ್ನೋದು ತುಂಬಾ ಶ್ರೇಷ್ಠವಾಗಿದೆ. ಗುರುಬಲ ಆಗಿರ್ಬೋದು, ಮತ್ತು ಗಜಕೇಸರಿ ಯೋಗ ಅನ್ನೋದು ನಿಮಗಿದೆ, ಮತ್ತು ರಾಜಯೋಗ ಅನ್ನೋದಿದೆ. ನಿಮಗೆ ಗಜಕೇಸರಿ ಯೋಗ ಅನ್ನೋದಿದೆ, ರಾಜಯೋಗ ಅನ್ನೋದಿದೆ. ಜಾತಕದ ಅನುಗುಣವಾಗಿರ್ತದೆ. ಕನ್ಯಾ ರಾಶಿಯವರು ಒಬ್ಬರು 5ನೇ ತಾರೀಕಿಗೆ ಹುಟ್ಟಿರ್ತಾರೆ, ಒಂದು 10ನೇ ತಾರೀಕಿಗೆ ಹುಟ್ಟಿರ್ತಾರೆ. ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರು. ಪರಿಶೀಲನೆ ಮಾಡಿದಾಗ ಅವ್ರಿಗೆ ರಾಜಯೋಗ ಇದೆಯೋ, ಯಾವ ಸ್ಥಾನದಲ್ಲಿ ಏನು ಕೂತ್ಕೊಂಡಿದೆಯೋ ಅಂತಂದು ರಾಶಿಯ ಅನುಗುಣವಾಗಿ, ಅಂತಂದರೆ ಕನ್ಯಾ ರಾಶಿಯವರು ಆ ಡೇಟ್ ಆಫ್ ಬರ್ತಿನ ಮುಖಾಂತರವಾಗಿ ಇತ್ತು ಅಂತಂದರೆ ತಿಳಿಸ್ಕೊಡ್ಬೋದು. ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಉದ್ಯೋಗದಲ್ಲಿ ನೀವು ಅಂದುಕೊಂಡಷ್ಟು 10 ಪಟ್ಟಷ್ಟು ನಿರೀಕ್ಷೆಗಿಂತ ಮೀರಿದ್ದು ನಿಮಗೆ ಫಲಕಾರಿ ಅನ್ನೋದಾಗುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಉದ್ಯೋಗಕ್ಕೋಸ್ಕರ ಏನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರಿಗೆ ನಿಮ್ಮ ಪ್ರಮೋಷನ್ ಅನ್ನೋದು ದೊರಕುತ್ತೆ. ನೀವು ಉದ್ಯೋಗದಲ್ಲಿ ನೀವು ಇಷ್ಟು ದಿನ ಏನು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ರಿ, ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ತಾಯಿದ್ರಿ ಕನ್ಯಾ ರಾಶಿಯವರು, ನಿಮಗೆ ಮೇಲಾಧಿಕಾರಿಗಳಿಂದ ತುಂಬಾ ಸಪೋರ್ಟಿಂಗ್ ಅನ್ನೋದು ಸಿಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ತುಂಬಾ ಶ್ರೇಷ್ಠವಾಗಿದೆ. ಅಂತಂದರೆ ಸ್ವಲ್ಪ ಏರುಪೇರು ಆಗುತ್ತೆ. 1-2 ತಿಂಗಳ ಮಟ್ಟ, ಇದು ಮಾರ್ಚ್, ಮೇ ಮತ್ತು ಮುಂದಿನ ತಿಂಗಳ ಮಟ್ಟ ಸ್ವಲ್ಪ ಏರುಪೇರು ಆಗುತ್ತೆ. ಮತ್ತು ಹೆಚ್ಚಾಗಿ ಮನೆಯಲ್ಲಿ ಗಂಡ ಹೆಂಡತಿ ಏನು ಮನಸ್ತಾಪಗಳು ಮನಸ್ತಾಪಗಳು ಅನ್ನೋದು ಏನು ಬರ್ತಾಯಿತ್ತು, ಈ ವರ್ಷದಿಂದ ಗಂಡ ಹೆಂಡತಿ ರಾಮ ಸೀತೆ ಥರ ಬಾಳ್ತಾರೆ. ಅಂತಂದರೆ ತುಂಬಾ ಶ್ರೇಷ್ಠವಾಗಿ ಹೊಂದಿಕೊಂಡು ಬಾಳುವಂಥ ವಿಚಾರಗಳಿದೆ. 100 ರೂಪಾಯಿ ನೀವು ಬಂಡವಾಳ ಹಾಕಿತ್ತು ಅಂತಂದರೆ ಅದರಲ್ಲಿ ಅರ್ಧ ಭಾಗ ನಿಮಗೆ ಲಾಭ ಅನ್ನೋದೇ ಬರುತ್ತೆ. ಇನ್ನೂ ಅರ್ಧ ಭಾಗ ನೀವೇನು ಬಂಡವಾಳ ಹಾಕಿರ್ತಾರಲ್ಲ, ಇಷ್ಟು ದಿನ ನೀವು ಕಷ್ಟದಲ್ಲಿ ಕಷ್ಟಪಟ್ಟಿದ್ರಿ ಅಂತಂದರೆ ಲಾಭ ಬರ್ತಾ ಇಲ್ಲ, ಎದಕ್ಕೆ ಈ ಥರ ಆಗ್ತಿದೆ ಅಂತಂದು 108 ದೇವಸ್ಥಾನಗಳಲ್ಲಿ ತುಂಬಾ ಹೋಗ್ಬಿಟ್ಟು ಏನಪ್ಪ ನನ್ನ ಜೀವನ ಈ ಥರ ಆಗ್ತಾಯಿದೆ, ಏನು ನನ್ನ ರಾಶಿನೇ ಚೆನ್ನಾಗಿಲ್ವೋ, ಇಲ್ಲ ನಾವು ಹುಟ್ಟಿರೋದು ದಿನಾನೇ ಚೆನ್ನಾಗಿಲ್ವೋ ಅಂತಂದು ಮಾನಸಿಕವಾದಂಥ ಒತ್ತಡಗಳನ್ನು ನೀವು ತೊಗೊಂಡಿದ್ರಿ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಕನ್ಯಾ ರಾಶಿಯವರಿಗೆ ತುಂಬಾ ಶ್ರೇಷ್ಠವಾದಂಥ ವಿಚಾರಗಳಿದೆ. ಸ್ವಲ್ಪ ಇನ್ನೊಂದು 2-3 ತಿಂಗಳ ಒಳಭಾಗದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನೋದು ಸ್ವಲ್ಪ ಮನೆಯಲ್ಲಿ ಬರ್ತವೆ. ಅದು ಇದಕ್ಕೆ ಬರುತ್ತೆ ಅಂತಂದರೆ ಶನಿಯ ಗೋಚಾರ ಫಲ ಒಂದೇ ಜಾಗದಿಂದ ಮತ್ತೊಂದು ಜಾಗಕ್ಕೆ ಇರೋದಿಲ್ಲ. ಶಿಕ್ಷಣವು ತುಂಬ ಉತ್ತಮವಾಗಿರುತ್ತೆ, ಆರೋಗ್ಯ ಅನ್ನೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು నేను ಇದಕ್ಕೆ ಸ್ವಲ್ಪ ಏರುಪೇರು ಆಯಿತು ಅಂತಂದರೆ, ನಾನು ಹೇಳಿದ್ನಲ್ಲ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ, ಸ್ವಲ್ಪ ಏರುಪೇರು ಆಯಿತು ಅಂದರೆ ಸ್ವಲ್ಪ ನಾನು ಪರಿಹಾರ ಮಾರ್ಗವನ್ನು ತಿಳಿಸ್ತೀನಿ. ಏನಂತಂದರೆ ಪ್ರತಿ ಸೋಮವಾರದ ದಿನ ಶಿವ ಆರಾಧನೆ ಮಾಡೋದರಿಂದ ಹಾಗೂ ಮತ್ತು ಶಿವಸ್ತೋತ್ರವನ್ನು ದೇವಸ್ಥಾನದಲ್ಲಿ ಕೂತ್ಕೊಂಡು 21 ಬಾರಿ ಶಿವಸ್ತೋತ್ರವನ್ನು ಹೇಳಬೇಕು. ಫಲವನ್ನು 21 ಸಾರಿ ಶಿವಸ್ತೋತ್ರವನ್ನು ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಹಗುರವಾಗುತ್ತೆ, ನೀವು ಅಂದ್ಕೊಂಡಿದ್ದ ಧೈರ್ಯ ಅನ್ನೋದು ಬರುತ್ತೆ, ಎಲ್ಲ ರೀತಿಯಲ್ಲಿ ತುಂಬಾ ವಿಚಾರಗಳನ್ನು ಆಗುತ್ತೆ. ಇಷ್ಟನ್ನು ಮಾಡಿ ಎಲ್ಲವೂ ಚೆನ್ನಾಗಿರುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಭ್ಯೋ ನಮಃ.